ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮೂಲಕ ಫೀಮೇಲ್ ಅಂಡಾಶಯದಲ್ಲಿ ಫಾಲಿಕಲ್ಸ್ ಎಷ್ಟಿದೆ, ಅದು ಯಾವ ಥರ ಡೆವಲಪ್ ಆಗ್ತಾ ಇದೆ, ಅದು ಯಾವ ಟೈಮಲ್ಲಿ ರಪ್ಚರ್ ಆಗ್ತಾ ಇದೆ, ಅಂದರೆ ಎಗ್ ಯಾವ ಟೈಮಲ್ಲಿ ರಿಲೀಸ್ ಆಯಿತು, ಇದನ್ನೆಲ್ಲ ನಾವು ಟ್ರ್ಯಾಕ್ ಮಾಡ್ತೀವಿ. ಆ ಎಗ್ ಏನು ರಿಲೀಸ್ ಆಗಿರುತ್ತೆ ಅದು ಸ್ಪರ್ಮ್ ಜೊತೆ ಫರ್ಟಿಲೈಸ್ ಆಗಿ ಅದು ಬಂದು ಎಂಡೋಮೆಟ್ರಿಯಂ ಮೇಲೆ ಇಂಪ್ಲಾಂಟ್ ಆಗುತ್ತೆ. ಸೊ ಬೇಸಿಕಲಿ ಇಟ್ಸ್ ಅ ಬೆಡ್. ದೇರ್ ಇಸ್ ನೋ ಪಾಯಿಂಟ್, ಏನು ಯೂಸ್ ಆಗೋದಿಲ್ಲ. ಆ ಥರ ಇದ್ದರೆ ನೀವು ಮಾಡ್ಸೋಕ್ಕೆ ಹೋಗ್ಬೋದು. ಮಾಡ್ಸೋಂಗಿದ್ರೆ ಕರೆಕ್ಟಾಗಿ ಈ ನಾನು ಏನು ಸ್ಟೆಪ್ಸ್ ಹೇಳಿದ್ದೀನಿ ಅಕಾರ್ಡಿಂಗ್ಲಿ ಮಾಡಿಸಿ, ಅವಾಗ ಅದರದ್ದು ನಿಜವಾದ ಉಪಯೋಗವಾಗುತ್ತೆ. ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರುವಂತಹ ಕಪಲ್ಸಲ್ಲಿ ಕಾಮನ್ ಆಗಿ ಸಜೆಸ್ಟ್ ಮಾಡುವಂತಹ ಫಾಲಿಕ್ಯುಲರ್ ಸ್ಟಡಿ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಸ್ನೇಹಿತರೆ, ನಿಮ್ಮಲ್ಲಿ ತುಂಬಾ ಜನ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತೀರಾ, ನಿಮಗೂ ಗೊತ್ತಿರುತ್ತೆ ನಿಮ್ಮ ಗೈನಕಾಲಜಿಸ್ಟ್ ಫಾಲಿಕ್ಯುಲರ್ ಸ್ಟಡಿ ಮಾಡ್ಕೊಂಡು ಬಂದಿಮಾ ಅಂತ ನಿಮಗೆ ಸಜೆಸ್ಟ್ ಮಾಡಿರ್ತಾರೆ. ಸೊ ಈ ಫಾಲಿಕ್ಯುಲರ್ ಸ್ಟಡಿ ಅಂದ್ರೆ ಏನು? ಈ ಫಾಲಿಕ್ಯುಲರ್ ಸ್ಟಡಿಲಿ ಏನ್ ಮಾಡ್ತೀವಿ ನಾವು, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮೂಲಕ ಫೀಮೇಲ್ ಅಂಡಾಶಯದಲ್ಲಿ ಫಾಲಿಕಲ್ಸ್ ಎಷ್ಟಿದೆ, ಅದು ಯಾವ ಥರ ಡೆವಲಪ್ ಆಗ್ತಾ ಇದೆ, ಅದು ಯಾವ ಟೈಮಲ್ಲಿ ರಪ್ಚರ್ ಆಗ್ತಾ ಇದೆ, ಅಂದರೆ ಎಗ್ ಯಾವ ಟೈಮಲ್ಲಿ ರಿಲೀಸ್ ಆಯಿತು, ಇದನ್ನೆಲ್ಲ ನಾವು ಟ್ರ್ಯಾಕ್ ಮಾಡ್ತೀವಿ. ಯೂಶಲಿ ಫಾಲಿಕ್ಯುಲರ್ ಸ್ಟಡಿ ಬಂದ್ಬಿಟ್ಟು ಸೆಕೆಂಡ್ ಇಲ್ಲ ಥರ್ಡ್ ಡೇ ಫಸ್ಟ್ ಸಿಟ್ಟಿಂಗ್ ಮಾಡಿಸ್ತಾರೆ, 8th ಇಲ್ಲ 10th ಡೇ ಸೆಕೆಂಡ್ ಸಿಟ್ಟಿಂಗ್ ಮಾಡಿಸ್ತಾರೆ, ದೆನ್ ಆಲ್ಟರ್ನೇಟ್ ಡೇಸ್ ಲೈಕ್ 12th ಡೇ 14th ಡೇ, ಕೆಲವೊಂದ್ಸಲ 16th ಡೇ ವರೆಗೂ ಮಾಡಿಸ್ತಾರೆ. ಯಾವಾಗ ಟಿಲ್ ಫಾಲಿಕ್ಯುಲರ್ ರಪ್ಚರ್ ಆಗಿ ಎಗ್ ರಿಲೀಸ್ ಆಗೋವರೆಗೂ ಫಾಲಿಕ್ಯುಲರ್ ಸ್ಟಡಿ ಮಾಡಿಸ್ತಾರೆ. ಕೆಲವರು 10th ಅಥವಾ 8th ಡೇ ಇಂದ ಡೈಲಿ ಮಾಡಿಸ್ತಾರೆ. ಸೊ ಬೇಸಿಕಲಿ ಇದರಲ್ಲಿ ಗೈನಕಾಲಜಿಸ್ಟ್ಗೆ ಏನ್ ಬೇಕಾಗಿರುತ್ತೆ ಅಂತಂದ್ರೆ, ಫಸ್ಟ್ ಸೆಕೆಂಡ್ ಅಥವಾ ಥರ್ಡ್ ಲೈನ್ ಅಲ್ಲಿ ಏನ್ ಮಾಡ್ತೀವಲ್ಲ ಸ್ಕ್ಯಾನ್, ಅದು ಬೇಸ್ ಲೈನ್ ಸ್ಕ್ಯಾನ್. ಅದರಲ್ಲಿ ಒವೇರಿಯನ್ ವಾಲ್ಯೂಮ್ ಯಾವ ತರ ಇದೆ, ಅದರಲ್ಲಿ ಆಂಟ್ರಲ್ ಫಾಲಿಕಲ್ಸ್ ಅಥವಾ ಒವೇರಿಯನ್ ರಿಸರ್ವ್ ಅಂದ್ರೆ ಎಕ್ಸ್ ಅಥವಾ ಫಾಲಿಕಲ್ಸ್ ಆಂಟ್ರಲ್ ಫಾಲಿಕಲ್ಸ್ ಅಂತೀವಿ, ಅದು ಎಷ್ಟಿದೆ ಅನ್ನೋದು ನಾವು ಬೇಸ್ ಲೈನ್ ಸ್ಕ್ಯಾನಿಂಗ್ ಅಲ್ಲಿ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ಸೊ ಒವೇರಿಯನ್ ವಾಲ್ಯೂಮ್, ಅದರಲ್ಲಿ ಆಂಟ್ರಲ್ ಫಾಲಿಕಲ್ಸ್ ಎಷ್ಟಿದೆ, ಮತ್ತೆ ಎಂಡೋಮೆಟ್ರಿಯಲ್ ಥಿಕ್ನೆಸ್, ಮತ್ತೆ ಯೂಟ್ರಸ್ ಗರ್ಭಕೋಶದ್ದು ಏನಾರು ಅಬ್ನಾರ್ಮಲಿಟೀಸ್ ಇದೆಯಾ, ಸೊ ಇದ್ರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ನಾವು ಬೇಸ್ ಲೈನ್ ಸ್ಕ್ಯಾನಿಂಗ್ ಅಲ್ಲಿ ಅಥವಾ ಸೆಕೆಂಡ್ ಅಥವಾ ಥರ್ಡ್ ಡೇ ಸ್ಕ್ಯಾನಿಂಗ್ ಅಲ್ಲಿ ನಾವು ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ನೆಕ್ಸ್ಟ್ 8th ಇಲ್ಲ 10th ಡೇ ಏನ್ ಮಾಡಿಸ್ತಾರೆ, ಅದರಲ್ಲಿ ನಾವು ಓವರೀಸ್ ಅಲ್ಲಿ ಅಥವಾ ಅಂಡಾಶಯ ಏನಿರುತ್ತೆ ಅದರಲ್ಲಿ ಪ್ರಾಮಿನೆಂಟ್ ಫಾಲಿಕಲ್ ಅಂದ್ರೆ ಆ ಸ್ಮಾಲ್ ಫಾಲಿಕಲ್ಸ್ ಏನಿರುತ್ತೆ ಅಂಡಾಶಯದಲ್ಲಿ, ಅದರಲ್ಲಿ 1 ಇಲ್ಲ 2 ಫಾಲಿಕಲ್ ಪ್ರಾಮಿನೆಂಟ್ ಆಗಿ ಡೆವಲಪ್ ಆಗಕ್ಕೆ ಶುರು ಆಗುತ್ತೆ. ಅದನ್ನ ನಾವು 8th 10th ಡೇಲಿ ನೋಡ್ತೀವಿ. ನೆಕ್ಸ್ಟ್ 12th ಡೇಲಿ ಆ ಫಾಲಿಕಲ್ ಇನ್ನೂ ಜಾಸ್ತಿ ಎಷ್ಟು ಬೆಳೀತಾ ಇದೆ ಅಂತ ಮಾನಿಟರ್ ಮಾಡ್ತೀವಿ. ನೆಕ್ಸ್ಟ್ 14th ಡೇಲಿ ಯೂಶಲಿ ಆ ಫಾಲಿಕಲ್ ರಪ್ಚರ್ ಆಗುತ್ತೆ, ಅಂದ್ರೆ ಒಡೆದೋಗಿ ಆ ಫಾಲಿಕಲ್ ಒಳಗಡೆ ಇರುವಂತಹ ಎಗ್ ಫೆಲೋಪಿಯನ್ ಟ್ಯೂಬ್ಗೆ ರಿಲೀಸ್ ಆಗುತ್ತೆ. ಸೊ ಇದನ್ನ ನಾವು 14th ಇಲ್ಲ 16th ಡೇಲಿ ಸ್ಕ್ಯಾನಿಂಗ್ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಬೇಸಿಕಲಿ ನಾವು ಗೈನಕಾಲಜಿಸ್ಟ್ ಏನ್ ಇನ್ಫಾರ್ಮೇಶನ್ ಕೊಡ್ತೀವಿ ಅಂದ್ರೆ ಸ್ಕ್ಯಾನ್ ರಿಪೋರ್ಟ್ ಅಲ್ಲಿ 14th ಡೇಲಿ ಓಕೆ ಎಗ್ ರಿಲೀಸ್ ಆಗಿದೆ ಅಂತ, ಅಂಡ್ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಯಾವ ತರ ಇದೆ. ಸೊ ಇದೆರಡು ಇಂಪಾರ್ಟೆಂಟ್. ಎಂಡೋಮೆಟ್ರಿಯಲ್ ಥಿಕ್ನೆಸ್ ಅಂತಂದ್ರೆ ಆ ಎಗ್ ಏನ್ ರಿಲೀಸ್ ಆಗಿರುತ್ತೆ ಅದು ಸ್ಪರ್ಮ್ ಜೊತೆ ಫರ್ಟಿಲೈಸ್ ಆಗಿ ಅದು ಬಂದು ಎಂಡೋಮೆಟ್ರಿಯಂ ಮೇಲೆ ಇಂಪ್ಲಾಂಟ್ ಆಗುತ್ತೆ. ಸೊ ಬೇಸಿಕಲಿ ಇಟ್ಸ್ ಅ ಬೆಡ್. ಸೊ ಆ ಬೆಡ್ ಯಾವ ತರ ಡೆವಲಪ್ ಆಗಿದೆ, ಒಳ್ಳೆ ಥಿಕ್ನೆಸ್ ಇದೆಯಾ, ಮತ್ತೆ ಎಗ್ ರಿಲೀಸ್ ಆಗಿದೆಯಾ. ಸೊ ಇಷ್ಟು ಇನ್ಫಾರ್ಮೇಶನ್ ನಾವು 14th ಇಲ್ಲ 15th ಡೇ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಫಾಲಿಕ್ಯುಲರ್ ಸ್ಟಡಿ ರಿಪೋರ್ಟ್ ಅಲ್ಲಿ ನಾವು ಮೆನ್ಷನ್ ಮಾಡಿರ್ತೀವಿ. ಅವಾಗ ಏನ್ ಮಾಡ್ತಾರೆ ಗೈನಕಾಲಜಿಸ್ಟ್, ಈ ಫೀಮೇಲ್ಗೆ ಮೇಲ್ ಜೊತೆ ಅಥವಾ ಅವ್ರ ಹಸ್ಬೆಂಡ್ ಜೊತೆ ಇಂಟರ್ಕೋರ್ಸ್ ಮಾಡ್ಕೊಳ್ಳೋಕೆ ಅಥವಾ ಇಂಟರ್ಕೋರ್ಸ್ ಮಾಡೋಕೆ ಸಜೆಸ್ಟ್ ಮಾಡ್ತಾರೆ. ಸೊ ಎಗ್ ರಿಲೀಸ್ ಆದಾಗ ಇಂಟರ್ಕೋರ್ಸ್ ಮಾಡಿದಾಗ ಸ್ಪರ್ಮ್ ಎಂಟ್ರಿ ಆಗಿ ಆ ಎಗ್ ಜೊತೆ ಮೀಟ್ ಆಗಿ ಫರ್ಟಿಲೈಸ್ ಆಗಿ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಆ ಫರ್ಟಿಲೈಸ್ಡ್ ಎಗ್ ಯುಟ್ರಸ್ ಅಲ್ಲಿ ಅಥವಾ ಎಂಡೋಮೆಟ್ರಿಯಂ ಅಲ್ಲಿ ಬಂದು ಇಂಪ್ಲಾಂಟ್ ಆಗುತ್ತೆ. ಸೊ ಆಗ ಆ ಪ್ರೆಗ್ನೆನ್ಸಿ ಆಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ. ಸೊ ಫಾಲಿಕ್ಯುಲರ್ ಸ್ಟಡಿ ನಾವ್ ಏನ್ ಮಾಡ್ತೀವಿ, ಓವರಿಲಿ ಎಷ್ಟು ಫಾಲಿಕಲ್ಸ್ ಇದೆ, ಅದರಲ್ಲಿ ಎಷ್ಟು ಫಾಲಿಕಲ್ ಪ್ರಾಮಿನೆಂಟ್ ಆಗಿ ಡೆವಲಪ್ ಆಗ್ತಾ ಇದೆ, ಅಂಡ್ ಯಾವ ಡೇಲಿ ಎಗ್ ರಿಲೀಸ್ ಆಯ್ತು, ಇಷ್ಟನ್ನ ನಾವು ಫಾಲಿಕ್ಯುಲರ್ ಸ್ಟಡಿಲಿ ಮಾನಿಟರ್ ಮಾಡಿ ಪ್ರೆಗ್ನೆನ್ಸಿ ಆಗುವಂತ ಚಾನ್ಸಸ್ ನ ಜಾಸ್ತಿ ಮಾಡೋಕೆ ನಾವು ಫಾಲಿಕ್ಯುಲರ್ ಸ್ಟಡಿಲಿ ಹೆಲ್ಪ್ ಮಾಡ್ತೀವಿ. ಸೊ ಸ್ನೇಹಿತರು, ತುಂಬಾ ಜನ ಏನ್ ಮಾಡ್ತಾರೆ, ಅವ್ರಿಗೆ ಈ ಕಾನ್ಸೆಪ್ಟೇ ಅರ್ಥ ಆಗಿರೋಲ್ಲ. ಫಾಲಿಕ್ಯುಲರ್ ಸ್ಟಡಿ ಏನಕ್ಕೆ ಮಾಡ್ತಾರೆ, ಇದರಿಂದ ಯೂಸ್ ಏನು, ಆ ಕಾನ್ಸೆಪ್ಟೇ ಅರ್ಥ ಆಗಿರಲ್ಲ. ಅವ್ರು ಏನ್ ಮಾಡ್ತಾರೆ, 10th ಡೇ ಮಾಡಿಸ್ಬಿಡ್ತಾರೆ, ಆಮೇಲೆ ಮಾಡಿಸೋದೇ ಇಲ್ಲ. ಆಮೇಲೆ ಯಾವಾಗಲೂ 17th ಡೇ 18th ಡೇ ಬರ್ತಾರೆ. ದೇರ್ ಇಸ್ ನೋ ಪಾಯಿಂಟ್, ಏನು ಯೂಸ್ ಆಗೋದಿಲ್ಲ. ಆ ಥರ ಇದ್ರೆ ನೀವು ಮಾಡ್ಸೋಕೆ ಹೋಗ್ಬೇಡಿ. ಮಾಡ್ಸೋಂಗಿದ್ರೆ ಕರೆಕ್ಟಾಗಿ ಈ ನಾನು ಏನು ಸ್ಟೆಪ್ಸ್ ಹೇಳಿದ್ದೀನಿ ಅಕಾರ್ಡಿಂಗ್ಲಿ ಮಾಡಿಸಿ, ಅವಾಗ ಅದ್ರದ್ದು ನಿಜವಾದ ಉಪಯೋಗವಾಗುತ್ತೆ ಸ್ನೇಹಿತರೆ. ಅದರ್ವೈಸ್ ದೇರ್ ಇಸ್ ನೋ ಪಾಯಿಂಟ್. ಸೊ ನನ್ನ ಒಂದು ಈ ಲಾಸ್ಟ್ 20-25 ವರ್ಷದ ಪ್ರಾಕ್ಟೀಸ್ ಅಲ್ಲಿ ತುಂಬಾನೇ ಫ್ರೀಕ್ವೆಂಟ್ ಆಗಿ ನೋಡ್ತೀನಿ, 10th ಡೇ ಸ್ಕ್ಯಾನ್ ಮಾಡಿಸ್ತಾರೆ ಆಮೇಲೆ ಬರೋದೇ ಇಲ್ಲ. ಹಾಗಾಗಿ ನಿಮ್ಗೆ ಗೊತ್ತಿರೋಂಥ ಕಪಲ್ಸ್ ಯಾರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದಾರೆ ಅಥವಾ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತಗೊಂಡು ಫಾಲಿಕ್ಯುಲರ್ ಸ್ಟಡಿ ರೆಗ್ಯುಲರ್ ಆಗಿ ಮಾಡಿಸ್ತಾ ಇದ್ದಾರೆ, ಈ ವಿಷಯನ ಅವ್ರಿಗೆ ಹೇಳಿ, ಈ ವಿಡಿಯೋನ ಅವ್ರ ಜೊತೆ ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ಏನಾಗುತ್ತೆ, ನಾವು ಈ ಮಾಡುವಂತಹ ಈ ಯೂಸ್ಫುಲ್ ಕಂಟೆಂಟ್ ವಿಡಿಯೋಸ್ ಏನಿರುತ್ತೆ ಅದು ನಿಮಗೆ ರೀಚ್ ಆಗೋದ್ರಲ್ಲಿ ಸಹಾಯ ಆಗುತ್ತೆ. ಧನ್ಯವಾದಗಳು.